ಈಗ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ. ರಾಮಃ ವಿರಾಮಃ ವಿರಜಃ ಮಾರ್ಗಃ ನೇಯಃ ನಯಃ ಅನಯಃ ವೀರಃ ಶಕ್ತಿಮತಾಂ ಶ್ರೇಷ್ಠಃ ಧರ್ಮಃ ಧರ್ಮವಿತ್ ಉತ್ತಮಃ ಧರ್ಮವಿದುತ್ತಮಃ ಹಾಗೂ ಆಗ್ಬೋದು. ಧರ್ಮವಿದೇ ನಮಃ ಉತ್ತಮಾಯ ನಮಃ ಬರುತ್ತೆ. ರಾಮಾಯ ನಮಃ ವಿರಾಮಾಯ ನಮಃ ವಿರಜಾಯ ನಮಃ ಮಾರ್ಗಾಯ ನಮಃ ನೇಯಾಯ ನಮಃ ನಯಾಯ ನಮಃ ಅನಯಾಯ ನಮಃ ವೀರಾಯ ನಮಃ ಶಕ್ತಿಮತಾಂ ಶ್ರೇಷ್ಠಾಯ ನಮಃ ಧರ್ಮಾಯ ನಮಃ ಧರ್ಮವಿದೇ ನಮಃ ಉತ್ತಮಾಯ ನಮಃ ಧರ್ಮವಿದುತ್ತಮಾಯ ನಮಃ. ಆ ರೀತಿಯನ್ನು ಹೇಳಿದ್ದಾರೆ ಕೆಲವರು. ರಾಮ, ಈಗ ರಾಮ ಸಾಕ್ಷಾತ್ ನಾರಾಯಣ. ಯಾತಕ್ಕೆ ಇಲ್ಲಿ ಬಂದಿದೆ, ವಿಷ್ಣು ಸಹಸ್ರದಲ್ಲಿ ಬಂದಿದೆ, ಮುಂದೆ ವ್ಯಾಸನೂ ಬರುತ್ತೆ. ವ್ಯಾಸ ಬಂದ ಮೇಲೆ ವಿಷ್ಣು ಭಗವದ್ಗೀತೆಯಲ್ಲೂ ಬಂತು, ಇದರಲ್ಲೂ ಬಂತು. ಎಲ್ಲರಲ್ಲಿ ಬಂದಾಗಲೂ ವಿಷ್ಣು ಅಲ್ಲ ಯಾರೋ ಒಬ್ಬ ಋಷಿ ಅಂತ ಕರೆದ್ರೆ ಎಷ್ಟು ತಪ್ಪಾಗೋದಿಲ್ಲ. ಮೂರು ಮೋಸ್ಟ್ ಅಥೆಂಟಿಕ್ ವರ್ಕ್ಸ್ ಅದು. ಎರಡರಲ್ಲಿ ರಾಮ ಶಸ್ತ್ರಭತಾಮಹ ಅಲ್ಲಿ ಬಂದಿದೆ, ಇಲ್ಲಿ ರಾಮ ವಿರಾಮ ಬಂತು. ಒಂದು ವೇದವ್ಯಾಸರ ಬಗ್ಗೆ ಅಲ್ಲಿ ಕೂಡ ವೇದವ್ಯಾಸ ಬಂದಿದೆ, ಇಲ್ಲೂ ಕೂಡ ವೇದವ್ಯಾಸ ಹೆಸರು ಬಂದಿದೆ. ಅದರಿಂದ ಬಿಡ್ಲಕ್ಕೆ ಬರೋದಿಲ್ಲ. ರಾಮ ಏನರ್ಥ ಅದಕ್ಕೆ? ರಮತೆ ಇತಿ ರಾಮ, ಯಾವಾಗಲೂ ಆನಂದವಾಗಿರ್ತಾನೆ ರಾಮ. ಕೇಳ್ಬೇಕು ಆರಾಮಿದ್ದೀರಾ ಅಂತ ಕೇಳ್ಬೇಕಾದ್ರೆ ಆರಾಮ ಇದ್ದಾಗ ಹರಿಲಕ್ಕೆ ಬರೋದಿಲ್ಲ. ಆದರೆ ಆರಾಮ ಸ್ವಲ್ಪ ಇರಬಹುದು. ರಮಯತಿ ಇತಿ ರಾಮ, ಅವನು ಆನಂದವಾಗಿದ್ದಾನೆ, ನಮಗೇನು ಉಪಯೋಗ ಅದರಿಂದ ಅಂತ ಪ್ರಶ್ನೆ. ಅದಕ್ಕೆ ರಮಯತಿ ಚ, ಆನಂದ ಕೊಡ್ತಾನೆ, ಭಾಳ ದೊಡ್ಡದದು. ರಮತೆ ಸಿಂಪಲ್, ಎರಡು ಸಾಕು. ರಾಮ ರಮತೆ ಇತಿ ರಾಮ, ಭಕ್ತಾನ್ ರಮಯತಿ ಇತಿ ರಾಮ, ಎರಡಾಯಿತು. ಆಮೇಲೆ ವಿರಾಮ ಅಂದರೆ ವಿಶಿಷ್ಟವಾಗಿ ರಮತಿ. ನಾವು ಸುಖಪಡ್ತೀವಿ ಆಗಾಗ್ಗೆ, ಅಲ್ಲಲ್ಲ. ವಿವಿಧತೆಯ ರಮತಿ, ವಿಲಕ್ಷತೆಯ ರಮತಿ, ವಿಲಕ್ಷಣತೆಯ ರಮಯತಿ ಚ. ಮೋಕ್ಷ ಕೊಟ್ಟು ಆನಂದ ಪಡೋ ಶಕ್ತಿ ಯಾರಿಗಾರಿದೆಯಾ? ವಿರಾಮ, ವಿಶಿಷ್ಟವಾದ ಪುರುಷಾರ್ಥ ಕೊಡೋ ಶಕ್ತಿ. ಉಳಿದವ್ರು ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿಬಿಟ್ಟಿದ್ದ. ಅರ್ಥ ಆಯ್ತಾ? ಬಿದ್ದೋನ್ ಎತ್ತಿಬಿಟ್ಟ, ಡಾಕ್ಟರ್ ಅಂತ ಕರೆಯೋದಿಲ್ಲ. ಬಿದ್ದೋನ್ ಎತ್ತಿದ ಡಾಕ್ಟರ್ ಅಲ್ಲ, ಎತ್ತಲಿಲ್ಲ ಅವನು ಮನುಷ್ಯನೇ ಅಲ್ಲ, ವಿಚಾರ ಬೇರೆ. ಅವನು ಭಾಳ ಕ್ರೂರಿ ಅಂತ ಆಗ್ತದೆ. ಅಷ್ಟು ಮಾತ್ರ ಡಾಕ್ಟರ್ ಆಗೋದಿಲ್ಲ. ಅದು ಯಾವುದಕ್ಕಾಗ್ತಾನೆ? ಔಷಧಿ ಕೊಟ್ಟರೆ ಅದು ನಿಲ್ಲಿಸಿದರೆ ಪೇನ್, ರಕ್ತ ನಿಲ್ಲಿಸಿದರೆ, ಇನ್ನೂ ಪೂರ್ತಿ ವಾಸಿ ಮಾಡಿಬಿಟ್ಟು ಸಂಸಾರನೇ ವಾಸಿ ಮಾಡ್ತಾನೆ. ಆದ್ದರಿಂದ ವಿರಾಮ. ವಿಶಿಷ್ಟತೆಯ ರಮಯತಿ, ವಿವಿಧತೆಯ ರಮಯತಿ, ವಿಲಕ್ಷಣತೆಯ ರಮಯತಿ ಇತಿ ವಿರಾಮ. ಅದೇ ರೀತಿಯೇ ವಿಶಿಷ್ಟತೆಯ ರಮತೆ. ಏನದು? ಪೂರ್ಣಾನಂದ, ಸ್ವರೂಪಾನಂದ, ದೋಷರಹಿತವಾದ ಆನಂದ, ಆತನ ವಿಶಿಷ್ಟವಾದ ಆನಂದ. ವಿರಜಃ ವೃಷ್ಟಿಕೃತೆಯಿಂದ, ಇದರಿಂದ ಭಕ್ತರಿಗೆ ಅನುಗ್ರಹ ಮಾಡಿ ಏನು ಹೇಳಿದ್ರು ಸರಿ, ಎಷ್ಟು ಹೇಳಿದ್ರು ಅದಕ್ಕೆ ಮ್ಯಾಚ್ ಆಗ್ತಾ ಹೋಗೋದು. ವಿರಜ ರಜಾ ಅಂತಂದ್ರೆ ದೋಷ ಅಂತ. ವಿರಜ ಅಂದ್ರೇನು? ದೋಷರಹಿತ, ನಿರ್ದೋಷ ಅಂತ ಅರ್ಥ. ರಾಮ ವಿರಾಮ ವಿರಜ. ಮಾರ್ಗ ಪರಮಾತ್ಮ ಏನಾಗಿದ್ದಾನೆ? ಮಾರ್ಗ ಆದರ್ಶಮಯ. ಎಲ್ಲರೂ ಒಪ್ಕೊಂಡಿದ್ದಾರೆ. ರಾಮನ ಕಥೆ ಕೇಳಿದ ಏನಾಗುತ್ತೆ? ಈಗ ಬದುಕಿನ ಮಾರ್ಗ ಗೊತ್ತಾಗುತ್ತೆ, ಹೇಗೆ ಬದುಕಬೇಕು. ರಾಮ ಅಂದರೆ ಆ ಮರ್ಯಾದಾ ಪುರುಷೋತ್ತಮ ಅಂತ ಕರೆದಿದ್ದಾರೆ. ಮಾರ್ಗ ಅದಲ್ಲ, ಅದು ಅರ್ಥ ಬರಲ್ಲ ಇಲ್ಲಿ. ವಿರಜಾನ ಸ್ಥಾನ ಇದರಲ್ಲಿ ಬರೋದಿಲ್ಲ. ಮಾಡ್ಬೋದು, ಅದಲ್ಲ ಮುಖ್ಯವಾಗಿ ಬರೋ ಅರ್ಥ ಬರೋದಿಲ್ಲ. ಮಾರ್ಗೋ ಪದ ಸಂಸ್ಕೃತಿ ಯಾವುದಕ್ಕೆ ಆಗಬೇಕಾದ್ರೆ ಅರ್ಥ ಮಾಡ್ಬೋದು. ಅದಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು, ಆ ವಿಷಯಕ್ಕೆ ಹೊಂದಬೇಕು. ಮಾರ್ಗದರ್ಶನ ಮಾಡಿದ್ದಾನೆ ನಿಮಗೆಲ್ಲ ಕೂಡ. ಏನು ಮಾರ್ಗದರ್ಶನ ಮಾಡ್ತಾನೆ? ತಂದೆ ಮಾತನ್ನು ಕೇಳಿದ, ನೀವು ಕೇಳಬೇಕು. ಮಾತೃದೇವೋ ಭವ ಪಿತೃದೇವೋ ಭವ ಅದನ್ನೆಲ್ಲ ತೋರಿಸಿದ್ದಾರೆ. ಆದ್ದರಿಂದ ಮಾರ್ಗ. ಮೃಗ್ಯೇತೇತಿ ಮಾರ್ಗ, ಅದು ಬೇರೆ. ಎಲ್ಲರಿಂದ ಹುಡುಕಲ್ಪಡುವವನು. ಅಥಾತೋ ಬ್ರಹ್ಮ ಜಿಜ್ಞಾಸ. ಮಾರ್ಗ ಅಂತ ಹೇಳಿದರೆ ಅನ್ವೇಷಿಸಲ್ಪಡುವವನು. ಯಾವುದು ಎಲ್ಲಿ ನೋಡಿದಿರಿ? ಪೀಳಂಗೋವಿಯ ಚೆಲ್ವ ಕೃಷ್ಣರೇ ಎಲ್ಲಿ ನೋಡಿದಿರಿ? ಅಪೂರ್ವವಾದ ಪದಾರ್ಥ ಎಲ್ಲ ಮಳೆ ಬೆಳೆಸ್ಕೊಂಡ್ಬಿಟ್ಟೆ ನೋಡಿದೆ ಅಂತ ಯಾರು ಕೇಳೋದಿಲ್ಲ. ರಿಂಗ್ ಬೆಳೆಸ್ಕೊಂಡೆ ಅಂತೇಳಿ ಅರ್ಥ ಆಗುತ್ತೆ. ಎಲ್ಲರೂ ಕೂಡ ಒಳ್ಳೆಯದನ್ನು ಹುಡುಕ್ತಿದ್ದಾರೆ ಅಂತ ಅರ್ಥ. ಯಾವುದನ್ನು ಹುಡುಕ್ಲಿಕ್ಕೆ ಟ್ರಾಫಿಕ್ ಜಾಮ್ ಮಾಡಿಬಿಟ್ರೆ ಮೆಜೆಸ್ಟಿಕ್ ಅಂತ ಅಲ್ಲಿಗೆ ಹೋಗಿದ್ದ. ಏನು ಸಣ್ಣ ಪಿನ್ ಬಿಟ್ಟಿದೆ ಅಂತೇಳಿ ಹುಡುಕಿದರೆ ಅವ್ನು ಬೈದು ಹೋಗ್ಕೊಳ್ತಾರೆ.
ಆದರೆ ಅದೇ ಬಂಗಾರದ ಬಿದ್ದಿದ್ದಾರೆ ಅವರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಯಾತಕ್ಕೆ ಅಂದರೆ ವ್ಯಾಲ್ಯೂ ಬಂದದ್ದು. ಮಾರ್ಗ ನೇಯ ನೇಯ, ಅದಕ್ಕೆ ಒಂದರ್ಥ ಏನಂದರೆ ನೇಯ ತೆಗೆದೊಯ್ಯಲಿಕ್ಕೆ ಸಾಧ್ಯನಾದವನು. ನೇಯ ಪದಾರ್ಥ ಅನೇಯ ಪದಾರ್ಥ ಅಂತ ಕರಿತೇವೆ. ಒಯ್ಯಲಿಕ್ಕೆ ಸಾಧ್ಯವಾಗೋ ಪದಾರ್ಥ. ಉದಾಹರಣೆಗೆ ಸಣ್ಣ ಪುಸ್ತಕ ಇಟ್ಕೊಂಡು ಹೋಗ್ಬೋದು, ಅದು ದೊಡ್ಡ ಹಂಡೆ ಇಟ್ಕೊಂಡು ಹೋಗೋಕ್ಕಾಗತ್ತೆ, ಕೈಯಲ್ಲಿ ಸಾಧ್ಯ ಇಲ್ಲ. ಅನೇಯ ಒಯ್ಯಲಿಕ್ಕಾಗತ್ತೆ. ಆದರೆ ಇನ್ನೊಂದು ಪದಾರ್ಥದಿಂದ ಒಯ್ದು ಬಿಡ್ಬೋದು, 4 ಜನ ಸೇರಿ ಒಯ್ದು ಬಿಡ್ಬೋದು. ಅದು ದೇವರು ನೇಯ, ಭಕ್ತರಿಂದ ನೇಯ. ಯಶೋದೆ ಎತ್ಕೊಂಡು ಓಡಾಡ್ತಿದ್ಲು, ಅಥವಾ ಬ್ರಹ್ಮಾಂಡ ಹೊತ್ತವನು, ಸಾಧ್ಯ ಆಯಿತು, ಆ ರೀತಿ ಅನುಗ್ರಹ ಮಾಡ್ತಾನೆ. ಆಮೇಲೆ ಇನ್ನೊಂದು ಅರ್ಥ ನ ಈಯ, ಸಾಕಲ್ಲೇನ ನ ಪ್ರಾಪ್ಯ, ಈಯ ಈಯ ನ ಈಯ ನೇಯ. ಇನ್ನೊಂದು ಅರ್ಥ ಅನೇಯ, ದುಷ್ಟರಿಗೆ ಅನೇಯ, ಏನು ಮಾಡಿ ಸಿಗೋದೇ ಇಲ್ಲ. ದುರ್ಯೋಧನ ಎಷ್ಟು ಕಷ್ಟಪಟ್ಟರು ಕೂಡ ಏನಾಯಿತು, ಯಶೋದೆಗೆ ಹಗ್ಗಕ್ಕೆ ಸಿಕ್ಕ, ಒಬ್ಬ ಹೆಂಗಸಿನ ಅರ್ಥಕ್ಕೆ ಸಿಕ್ಕ. ಇವ್ರು ಇಷ್ಟು ಜನ ಪ್ಲಾನ್ ಮಾಡೋಕ್ಕೆ ಹೇಳಿರೋಕ್ಕಾಗಲಿಲ್ಲ. ಭಕ್ತೈ ನೇಯ ಅಭಕ್ತೈ ದೇಶಿಭಿ ಅನೇಯ, ಎರಡು ಅರ್ಥನೂ ಬಂದಾಗ. ನಯ್ಯ, ಸಾಕಲ್ಲೇನ ನಯ್ಯ, ಯಾರಿಗೂ ಸಿಗೋದೇ ಇಲ್ಲ, ಅಗಮ್ಯ. ರಾಯರಂಥ ಜ್ಞಾನಿಗಳ ಮಹಿಮೆನೇ ಅಗಮ್ಯ ಮಹಿಮಾಲೋಕಿ ಅಂತ ಹೇಳಬೇಕಾದ್ರೆ ದೇವ್ರ ಮಹಿಮೆ ಎಷ್ಟಿರಬೇಕು. ಆಮೇಲೆ ನಯ, ನಯತೀತಿ ನಯ, ಎಲ್ಲಿ ಬೇಕಾದ್ರೂ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ, ಅದಕ್ಕೆ ನಯತೀತಿ ನಯ. ಅನಯ, ನಾನಯತೀತಿ ಅನಯ, ಒಳ್ಳೆಯವ್ರ ಕೂತರು ಅದೇ ವ್ಯಕ್ತಿನೇ ಸೆಂಚುರಿ ಹೊಡಿತಾನೆ, ಬ್ಯಾಟ್ ಎತ್ತಕ್ಕೆ ಪರದಾಹ ಮಾಡ್ತಾನೆ. ಬೆಟ್ಟ ಹತ್ತವನೇ ಮನೇಲಿ ನಡಿಲಕ್ಕೆ ಬರೋದೆ, ಹೊಸಲೇ ಬಂದುಬಿಟ್ಟು ಬಿದ್ದುಬಿಡ್ತಾನೆ. ದೇವ್ರು ಎರಡನ್ನೂ ತೋರಿಸ್ತಾನೆ. ಅವ ನಮಗೆ ಗೊತ್ತಾಯ್ತು, ನಮಗೆ ಮೊದಲು ಮಾಡಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಮೊದಲು ಏನೋ ಒಂದಿತ್ತು, ಈಗ ಅದಿಲ್ಲ ಅಂತ ಅರ್ಥ. ಅರ್ಜುನ ಹೇಳ್ತಾನೆ, ಎಂತೆಂಥ ಸಾಹಸ ಮಾಡಿದ್ದೆ ನಾನು, ಅದು ಯಾರೋ ಕಳ್ಳರು, ಬೀದಿ ಕಳ್ಳರು ಅವರು, ಅವ್ರ ಕೈಲಿ ಸೋತುಬಿಟ್ಟೆ ನಾನು. ಗೊತ್ತಾಯ್ತಾ? ಯಾಕೆ? ಕೃಷ್ಣ ಇದ್ದಾಗ, ಈ ಕೃಷ್ಣ ಇಲ್ಲ ಈಗ. ಅರ್ಥ ಆಯ್ತಾ? ಮನೆಯಲ್ಲೇ ಜೀವ ಇದ್ದಾಗ ಮನೇಲಿ ಇಟ್ಕೋತಾರೆ, ಸತ್ ಮೇಲೆ ಬಿಸಾಕ್ತಾರೆ. ಕಸಕ್ಕಿಂತ ಕಡೆಯಾಯಿತಿ ದೇಹ. ನಯ ಅನಯ, ಅದು ಎಲ್ಲೆರಡು ರೀತಿ ಬಿಡಿಸೋಕೆ ಬರುತ್ತೆ. ಮತ್ತೆ ಅನಯ, ಮತ್ತೆ ನಯ ಅನಯ, ನಯತೀತಿ ಅನಯತೀತಿ, ಎಲ್ಲ ಮಾಡ್ತಾನೆ. ನೀ ಎಂಬುದು ಪ್ರಾಪಣ, ಕೊಡ್ತಾನೆ, ತೆಗಿತಾನೆ, ಏನು ಬೇಕಾದ್ರೆ. ಅನಯ, ಅನಯ ಅಂದ್ರೇನು, ಇಲ್ಲಿ ಬಿಡಿಸಿದ್ರು ಅರ್ಥ ಮಾಡೋಕ್ಕೆ ಬರುತ್ತೆ, ಪ್ರತ್ಯೇಕವಾಗಿಯೂ ಇದೆ. ನಯ ಅನಯ, ಆ ರೀತಿ ಎಲ್ಲದನ್ನು ಬಿಡಿಸ್ಬೋದು ಅಂತ. ಇನ್ನೊಂದು ಅರ್ಥ ಇದೆ, ಅನೇನಯ, ಮುಖ್ಯ ಪ್ರಾಣದೇವರಿದ್ರೆ ಸಿಗೋದಿಲ್ಲ. ಅನ ಬಂತಲ್ಲ ಅಲ್ಲಿ, ಅನ ಅಂತಷ್ಟ, ಅನ ಪ್ರಾಣ, ಅನಚೇಷ್ಟಾಯ, ಅದೇನು ಡಿಕ್ಷನರಿ ಮೀನಿಂಗ್, ಅದೇನು ಎಕ್ಸ್ಪ್ರೆಸ್ ಅರ್ಥ ಮಾಡಬೇಕಾಗಿಲ್ಲ. ಅನಯತಿ, ಪ್ರಾಣದೇವರನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ನಮ್ಮನ್ನೆಲ್ಲ. ಬೇಕಾದ ತುಂಬ ಬೇಕಾದವ್ರನ್ನ ಕಳಿಸ್ತೀನಿ ಅಂತ ಹೇಳ್ತಾರಲ್ಲ ಹಾಗೆ. ವೀರ ಶಕ್ತಿ, ವೀರ ವೀರ ವಿಶೇಷತೆಯ ವೀರಯತಿ, ವಿಶೇಷೇಣ ಪ್ರೇರಯತಿ. ಯಾಕೆ ವಾಯುದೇವರು ಪ್ರೇರಣೆ ಕೊಡ್ತಾನೆ ಅಂದಮೇಲೆ ವೀರ. ಆಮೇಲೆ ಶಕ್ತಿಮತಾಂ ಶ್ರೇಷ್ಠ, ಶಕ್ತಿ ಇದ್ದವ್ರು ಇದ್ದಾರೆ, ಉಳಿದವರು ಸುಳ್ಳಲ್ಲ, ಸತ್ಯನೇ. ಆದರೆ ಶಕ್ತಿ ಇರೋರಿಗಿಂತ ಅತಿಶಕ್ತಿ ಇರೋಣ, ಪರಶಕ್ತಿ ಅನಂತ ಗುಣ ಪರಮಃ. ಯಾವುದದು? ದ್ವಾದಶೋತ್ರ. ಪರಶಕ್ತಿ, ಉಳಿದವರು ಸ್ವಲ್ಪ ಶಕ್ತಿ ಇದ್ದರೆ ಪೂರ್ಣ ಶಕ್ತಿ. ಆದ್ದರಿಂದ ಶಕ್ತಿಮತಾಂ ಶ್ರೇಷ್ಠ, ಶಕ್ತಿ ಎಂಬುದಕ್ಕೆ ಭಾರ್ಯ ಅಂತ ಒಂದು ಅರ್ಥ ಇದೆ. ಶಕ್ಯತ್ವ ಶಕ್ತಯೋ ಭಾರ್ಯ ಅಂತ ಕೋಟ್ ಮಾಡ್ತಾರೆ. ಶಕ್ತಿಮತಾಂ ಶ್ರೇಷ್ಠ, ಲಕ್ಷ್ಮಿ ಅಂತ ಪತ್ನಿ ಯಾರಿಗಿದ್ದಾರೆ, ಅದು ಆ ದೃಷ್ಟಿಯಲ್ಲೂ ಕೂಡ ಹರಿ ಸರ್ವೋತ್ತಮ. ತೀರ ಕಾಮನ್ ಸೆನ್ಸ್ಗೆ ಅರ್ಥ ಆಗುತ್ತೆ. ಇವತ್ತು ಜನಕ್ಕೆ ಬೇಕಾಗಿದ್ದು ಎರಡೇ, ಇಲ್ಲ ಲಕ್ಷ್ಮಿ, ಲಕ್ಷ್ಮೀಪತಿ ಅಷ್ಟೇ. 99.99% ಜನ ಯಾವುದಕ್ಕೆ ಹೋಗ್ತಾರೆ? ಲಕ್ಷ್ಮಿ. ಲಕ್ಷ್ಮೀಪತಿ ಬೇಕಾದವರೆಲ್ಲ ಭಗವದ್ಭಕ್ತರಾಗ್ತಾರೆ. ಶಕ್ಯತ್ವ ಶಕ್ತಿ, ಶಕ್ಯತ್ವ ಬಿಡಿಸ್ತಾರೆ ಅದರಿಂದ. ಶಕ್ಯ ಅಂದ್ರೇನು? ಆಗುವಿಕೆ ಅಂತ ಅರ್ಥ. ಆಗುವಿಕೆ, ಸಹಧರ್ಮಿಣಿ, ಸಹಧರ್ಮಿಣಿ. ತಾನೇ ಅಡುಗೆ ಮಾಡಿಕೊಂಡು, ತಾನೇ ಪೂಜೆ ಮಾಡಿಕೊಂಡು, ತಾನೇ ವಯಸ್ಸು ಎಲ್ಲ ಮಾಡಿ ಎಷ್ಟು ಫಜಿತಿ ಆಗಲ್ಲ. ಒಬ್ಬರಿದ್ದರೆ ಸಹಧರ್ಮಿಣಿ, ಅವಾಗೇನು ಶಕ್ಯ ಆಯ್ತು, ಧರ್ಮ ಕಾರ್ಯ ಮಾಡೋಕ್ಕೆ ಶಕ್ಯ ಆಯಿತು, ಒಂದು ಕಾರ್ಯ ಮಾಡೋಕ್ಕೆ ಶಕ್ಯ ಆಯಿತು. ಆದ್ದರಿಂದ ಅದಕ್ಕೆ ಶಕ್ತಿ ಅಂತ ಹೆಸರು. ಅದು ಭಾರಿ ಶಕ್ತಿ ಆಗಿಬಿಟ್ರೆ ಕಷ್ಟ ಅಷ್ಟೇ, ಇವು ನೆಗೆಟಿವ್ ಆಗಿಬಿಟ್ರೆ ಕಷ್ಟ. ಶ್ರೇಷ್ಠ, ಶ್ರೇಷ್ಠ ಶಕ್ತಿಮತಾಂ ಶ್ರೇಷ್ಠ. ಆಮೇಲೆ ಧರ್ಮ, ಪರಮಾತ್ಮ ಏನಾಗಿದ್ದಾನೆ? ಧಾರಕತ್ವ ಧರ್ಮೋ ಭಗವಾನ್. ಧರ್ಮ ಅಂದರೆ ಧಾರಕ, ಆದ್ದರಿಂದ ಹಾಗೆ ಪೋಷಕ. ಎರಡು ಧರ್ಮ, ಎರಡು ಕೆಲಸ ಮಾಡೋದು. ಧಾರಣೆ ಕೊಡುತ್ತೆ, ಪೋಷಣೆ ಕೊಡುತ್ತೆ. ಅಂದರೆ ಉಳಿಸುತ್ತೆ, ಬೆಳೆಸುತ್ತೆ ಅಂತ ಅರ್ಥ. ಧಾರಣೆ ಅಂದರೆ ಉಳಿಸೋದು, ಪೋಷಣೆ ಅಂದರೆ ಬೆಳೆಸೋದು. ಧರ್ಮ ನಮ್ಮನ್ನು ಎರಡು ಕೆಲಸನೂ ಮಾಡುತ್ತೆ. ಆದ್ದರಿಂದ ಧರ್ಮಂ ಚರ, ಧರ್ಮವನ್ನು ಆಚರಣೆ ಮಾಡಬೇಕು. ಧರ್ಮ ಜಡ ಪದಾರ್ಥ ಹೇಗೆ ಫಲ ಕೊಡುತ್ತೆ ಅಂದರೆ ಒಳಗಿದ್ದ ಧಾರಣೆ ಪೋಷಣೆ ಮಾಡೋದು ಯಾರು? ಪರಮಾತ್ಮ. ಅದಕ್ಕೆ ಸಾಧ್ಯ, ಎಲ್ಲರೂ ಸಾಧ್ಯ ಇಲ್ಲ. ಈಗ ಸುಮ್ಮನೆ ನಿಲ್ತೈತಾ ಇದು?
ಬಿದ್ದೋಗ್ತಿತ್ತು, ಮಣ್ಣಾಗಿತ್ತು. ಒಳಗೆ ರೀಇನ್ಫೋರ್ಸ್ಮೆಂಟ್ ಇದೆ, ಅದಕ್ಕೋಸ್ಕರ ಬಿದ್ದಿಲ್ಲ. ಅರ್ಥ ಆಯ್ತಾ ಈಗ? ಸೊ ಧರ್ಮಕ್ಕೆ ಒಳಗೆ ನಮಗೆ ರಾಡಿದೆ, ಈ ಜಡಕ್ಕೆ ಇನ್ನೊಂದು ಜಡ ಸಪೋರ್ಟ್ ಇದೆ ಗೊತ್ತಿದೆ, ಚೇತನಕ್ಕೆ ಇನ್ನೊಂದು ಸಪೋರ್ಟ್ ಯಾಕಿರಬಾರ್ದು? ಸಿಂಪಲ್. ಧರ್ಮವಿದುತ್ತಮ, ಧರ್ಮ ತಿಳಿದವರಲ್ಲಿ ಉತ್ತಮನಾದ್ದು ಶ್ರೇಷ್ಠ, ಧರ್ಮ ತಿಳಿದ ಅತ್ಯುತ್ತಮ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ನಾನೇನು ಧರ್ಮ ಹೇಳೋದು ಕಷ್ಟ, ನಿನ್ನ ಮುಂದೆ ನಾನು ಧರ್ಮ ಹೇಳಬೇಕಾ? ಧರ್ಮದ ಉತ್ತಮ ನೀನು, ಧರ್ಮದ ಉತ್ತಮ ನೀನು. ಅವಾಗಿಲ್ಲ ಹೇಳಿ ಅಂತ ಹೇಳ್ತಾ, ಅದೆಲ್ಲ ಬೇರೆ ಕತೆ. ಅಂತೂ ಧರ್ಮವಿದುತ್ತಮ. ಧರ್ಮರಾಜರ ಅರ್ಜುನಿಗೂ ಭಾರ್ಯ ಧರ್ಮ ತಿಳಿದವರು ಅಂತ ಸ್ವಲ್ಪ ಮನಸ್ಸಲ್ಲಿ ಹೆಮ್ಮೆ ಇತ್ತು. ಗಲಾಟೆ ಬಂತಲ್ಲ, ಧನುಸ್ಸು ಕಾಂಡೆ ಕೊಟ್ಬಿಡು ಅಂತೇಳಿ ಅವರು ಗಲಾಟೆ ಮಾಡ್ಕೊಂಡ್ಬಿಟ್ರು. ಕೊನೆಗೆ ಆಚಾರ್ಯ ಹೇಳ್ತಾರೆ, ನಾಹಂ ವೇದ್ವಿ ಪರಂ ಧರ್ಮಂ ಕೃಷ್ಣ ಏವ ಗತಿರ್ಮಮ. ಅಲ್ಲಿ ಪಾತ್ರ ನಮಗೆ ಧರ್ಮ ಗೊತ್ತಾಗಲಿಲ್ಲ, ಕೃಷ್ಣನೇ ಗತಿ ಅಂತ ಗೊತ್ತಾಯ್ತು. ಧರ್ಮ ಸೂಕ್ಷ್ಮವನ್ನಾಗ ಏನು ಮಾಡಬೇಕಾಗ? ದೇವರನ್ನು ಕೇಳಬೇಕು. ಹೇಳ್ತಾರೆ, ಯಾವ ರೀತಿ ಹೇಳ್ತಾನೆ ಹೇಳೋರನ್ನು ಕಳಿಸ್ತಾನೆ, ಏನೋ ವ್ಯವಸ್ಥೆ ಮಾಡ್ತಾನೆ. ಅದಕ್ಕೆ ಧಿಯೋ ಯೌನ ಪ್ರಚೋದಯಾತ್ಮ, ಎಲ್ಲದಕ್ಕೂ ಅರ್ಥ. ಧರ್ಮ ತಿಳಿದಿಲ್ವಾ? ಅರ್ಥಾನೆ. ಯಾರು ಸಿಗಲಿ ಒಳಗೆ ಪ್ರೇರೇಪಣೆ ಮಾಡ್ತಾರೆ. ಬಹಳ ಆಶ್ಚರ್ಯ ಅಂತ. ಒಳಗಿಂದ ಪಟ್ಟ ಹೊಡೆಯುತ್ತೆ ಅಂತ ಹೇಳೋದಿಲ್ಲ ನಾವು, ಹೊಡೆಯುತ್ತೆ ಎಂಬುದು ದೇವರು ಪ್ರಚೋದನೆ ಮಾಡೋ ಒಳ್ಳೆಯ ದೃಷ್ಟಾಂತ. ನಯೋ ಅನಯ ಧರ್ಮವಿದ್ ಉತ್ತಮ. ಅಥವಾ ಇನ್ನೊಂದು ಧರ್ಮವಿಧ ಉತ್ತಮ ಅಸ್ಮಾತ್. ಧರ್ಮಿಷ್ಠರಿಗೆ ಬೆಲೆ ಯಾತಕ್ಕೆ ಬಂತು ಅಂದರೆ ಪರಮಾತ್ಮ ಕೊಡಿಸಿದ, ಇಲ್ದನ್ನು ಬರ್ತಿದ್ದಿಲ್ಲ. ಧರ್ಮವಿದ್ ಉತ್ತಮರನ್ನ ಏರಿಸಿದ್ದಾರೆ. ಕಾನೂನು ತಿಳಿದವ್ರು ತಾನೆ, ಅದು ಒಳ್ಳೆ ಪೋಸ್ಟ್ ಆಗಲಿಲ್ಲ. ಆ ರೀತಿ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯ ವೀರಶಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮ. ಇನ್ನೊಂದು ಧರ್ಮಂ ಚರ ಅಂದರೆ ಧರ್ಮಂ ಪ್ರತಿ ಚರ, ದೇವರ ಹತ್ರ ಹೋಗೋದು ಇನ್ನೊಂದು ಅರ್ಥ. ನೆಕ್ಸ್ಟ್ ವೈಕುಂಠ ಪುರುಷ ಪ್ರಾಣ ಪ್ರಾಣತಃ ಪ್ರಣವ ಪೃಥು ಹಿರಣ್ಯಗರ್ಭ ಶತ್ರುಘ್ನೋ ವ್ಯಾಪ್ತೋ ವಾಯುರಥೋಕ್ಷಜ. ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಣವ ಪೃಥು ಹಿರಣ್ಯಗರ್ಭ ಶತ್ರುಘ್ನ ವ್ಯಾಪ್ತ ವಾಯು ಅಧೋಕ್ಷಜ. ವೈಕುಂಠಾಯ ನಮಃ. ಆಮೇಲೆ ಪುರುಷಾಯ ನಮಃ, ಪ್ರಾಣಾಯ ನಮಃ, ಪ್ರಾಣದಾಯ ನಮಃ, ಪ್ರಣವಾಯ ನಮಃ, ಪೃಥವೇ ನಮಃ, ಧೇನುವೇ ನಮಃ ಅಂದಾಗ ಪೃಥವೇ ನಮಃ, ಹಿರಣ್ಯಗರ್ಭಾಯ ನಮಃ, ಶತ್ರುಘ್ನಾಯ ನಮಃ, ವ್ಯಾಪ್ತಾಯ ನಮಃ, ವಾಯವೇ ನಮಃ, ಅಧೋಕ್ಷಜಾಯ ನಮಃ. ವಾಯುವೇ ನಮಃ ಅಂದ್ಬಿಡ್ತಾರೆ. ಎಷ್ಟೋ ಜನ ತಪ್ಪುಗಳು ಮಾಡಿಬಿಡ್ತಾರೆ, ಹೇಳ್ತಾರೆ. ಅದು ಹೆಂಗಾಗ್ತದೆ? ಶತ್ರುಹ ಇದ್ದಿದ್ರೆ ಶತ್ರುಘ್ನ ಆಗ್ತಿತ್ತು. ಇದು ಶತ್ರುಘ್ನ ಶಬ್ದನೇ, ಅಕಾರ ಅಂತಾನೆ. ಶತ್ರುಘ್ನಾಯ ನಮಃ. ವಾಯುರ ಅಧೋಕ್ಷಜ, ವಾಯವೇ ನಮಃ, ಅಧೋಕ್ಷಜಾಯ ನಮಃ. ವೈಕುಂಠ ಅಂದ್ರೇನು? ಕುಂಠ ಅಂದ್ರೇನು? ಕುಂಠನೇ, ಶೇಕ್ ಆಗೋದು. ಬರ್ತಲ್ಲ, ನಾವು ನೋಡ್ತೀವಲ್ಲ, ಯಾವುದದು ಅಲ್ಲ, ಭೂಕಂಪ ಆದರೆ ಶೇಕ್ ಆಗೋದ್ರಲ್ಲಿ ನೋಡ್ತೀವಿ. ಇದಂತೂ ಬಂದೆ ನಮಗೆ ಕೈಕಾಲು ನಡಗೋದು ಬರುತ್ತಲ್ಲ, ಏನಂತಾರೆ ಅದಕ್ಕೆ? ಪಾರ್ಕಿನ್ಸನ್ ಡಿಸೀಸ್, ನಡಕ. ದೇವರಿಗೆ ಕೆಲವರಿಗೆ ಕಳ್ಳರಿಗೆ ನಡಕ ಇಲ್ಲ, ಪೊಲೀಸ್ ಬಂದರೆ ನಡಕ ಶುರುವಾಗುತ್ತೆ. ತಪ್ಪು ಮಾಡಿದ್ರೆ ನಡಕ ಬರೋದು. ದೇವರು ನಡಗೋದಿಲ್ಲ ಅಂತ ಅರ್ಥ ಏನು? ದೋಷ ಇಲ್ಲ ಅಂತ ಅರ್ಥ. ದೋಷ ಇದ್ದರೆ ನಡಗ್ತಾ ಇದ್ದ, ಆದರೆ ದೇವರು ನಡಗೋದಿಲ್ಲ, ನಿರ್ದೋಷ ಅಂತ ಅರ್ಥ. ನಡಗೋದಿಲ್ಲ ಅಂಬೋದಕ್ಕೆ ಗುಣ ಇದೆ, ಆದ್ದರಿಂದಾಗಿಯೇ ಗುಣಪೂರ್ಣ ಅಂತನೂ ಅರ್ಥ. ದೋಷ ಇಲ್ಲ ಅಂದರೆ ಆಪೋಸಿಟ್ ಏನೋ? ಗುಣಪೂರ್ಣ ಅಂತನೂ ಅರ್ಥ. ವೈಕುಂಠ, ವೈಕುಂಠ ನಮಗೆ ಗೊತ್ತಿರೋ ಪ್ರಕಾರ ಏನು? ವೈಕುಂಠ ಅಂದ್ರೇನು? ವೈಕುಂಠ ಲೋಕ, ದೇವರ ಹೆಸರೇ ವೈಕುಂಠ ಅಂತಿದೆ. ದೇವರ ಹೆಸರೇ ವೈಕುಂಠ. ವೈಕುಂಠಕ್ಕೆ ಹೆಸರು ಯಾತಕ್ಕೆ ಬಂತು ಅಂದರೆ ಎಂದೂ ನಾಶವಾಗದ ಲೋಕ. ಮಾಮುಪೇತ್ಯತ ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಸ್ವರ್ಗ ಹಾಗಲ್ಲ, ವಾಪಸ್ ಕಳಿಸ್ತಾರೆ. ಆದ್ದರಿಂದ ಟೆಂಪರರಿ ಜಾಬ್ ಅದು. ಎಷ್ಟೇ ಆದರೂ ಕೂಡ ಸೂಪರ್ ಟೆಂಪರರಿ ಜಾಬ್ ಅಷ್ಟೆ. ಇದು ಸೂಪರ್ ಪರ್ಮನೆಂಟ್ ಜಾಬ್. ಸೂಪರ್ ಕಾಮನ್ನು, ಪರ್ಮನೆಂಟ್ ಟೆಂಪರರಿ ಹೋಗ್ತಾರೆ. ಅದು ಬೇರೆ. ವಿಕುಂಠ ಎಂಬ ತಾಯಿ ಆ ರೀತಿ ಹುಟ್ಟಿದ್ರಿಂದ ವೈಕುಂಠ ಅಂತ ಈ ಹೆಸರು, ಲೋಕದ ಹೆಸರು. ವಾಸುದೇವ ಅಂತ ವಸುದೇವನ ಮಗ ಅಂಬೋದು ಲೋಕದ ಹೆಸರು. ಸರ್ವತ್ರ ವ್ಯಾಪ್ತನಾದ ದೇವ ಅಂಬೋದು ಒಳಗಿನ ಅರ್ಥ. ಆ ಅರ್ಥದಲ್ಲಿ ಇದು ಮುಖ್ಯ ಅರ್ಥ ಇದೇನೆ. ವೈಕುಂಠ, ವಿಕುಂಠ ಪದ ಹೇಗೆ ಬರುತ್ತೆ ಅಂದರೆ ಕುಂಠ, ವಿಕುಂಠ, ವೈಕುಂಠ. ವೈರಾಗ್ಯ ಬರುತ್ತಲ್ಲ ಹಾಗೆ ವೈರಾಗ್ಯ ಬರುತ್ತೆ. ರಾಗ, ವಿರಾಗ, ವೈರಾಗ್ಯ. ಕುಂಠ, ವಿಕುಂಠ, ವಿಕುಂಠಸ್ಯ ಭಾವ ವೈಕುಂಠ. ಎಂದೂ ಕುಂಠಿತನಾಗದೇ ಇರತಕ್ಕಂಥವನು. ಕುಂಠ ಅಂಬುದು ದೋಷ, ಉಪಲಕ್ಷಣೆಯ ಯಾವುದೇ ದೋಷಗಳು ಇಲ್ಲದವನು ಅಂತ ಅರ್ಥ. ಹಾಗೆ ಇರುತ್ತೆ. ಉಳಿದವ್ರಿಗೆ ಏನು ಅಫೆಕ್ಟೇ ಆಗದೆ, ಏನೇನೂ ಆಗದೆ. ಗೊತ್ತಾಯ್ತಾ? ಹಾಗೆ ಇಟ್ಕೊತಾರೆ, ಹಾಗೆ ಹೊರಗೆ ಇಡ್ತಾರೆ ಅಷ್ಟೆ. ಹಾಗೆ ಇರುತ್ತೆ, ನೋ ಚೇಂಜ್. ಪ್ರಾಣ
ಅದಕ್ಕೆ ಆ ಹೆಸರು ಬಂದಿರೋದು. ಮುಖ್ಯವಾಗಿ ಅದು ಬಂದಿದೆ ಪದ. ಎಲ್ಲಿ ಉಪಯೋಗಿಸಿದ್ದಾರೆ ವೈಕುಂಠ ಪದನ? ವೈಕುಂಠ ಶಾಖಿಲಾ ವೇದಾ ಉದ್ಗೀರ್ಯಂತೆ ಅನಿಶಮ್ಯತ. ವೈಕುಂಠಸ್ಯ ಲೋಕಸ್ಯ ಅಲ್ಲ, ವೈಕುಂಠಸ್ಯ ಹರೇಹೆ. ಆತ ಎಲ್ಲ ವೇದಗಳು ಹೊರಗೆ ಬರ್ತಾ ಇದೆ. ಪುರುಷಃ, ಪುರುಷಃ, ಪುರು ಅಂದರೆ ಪೂರ್ಣ, ಷಾಂಡ ಷಡ್ಗುಣಗಳು, ಪೂರ್ಣ ಷಡ್ಗುಣ ಸಂಪನ್ನ. ಪುರು ಅಂದರೆ ದೇಹ, ಎಲ್ಲರ ದೇಹದಲ್ಲಿ ಇರತಕ್ಕ ಅನೇಕ ಅರ್ಥಗಳು ಅದಕ್ಕೆ. ಆಮೇಲೆ ಪ್ರಾಣ, ಹಿಂದೆ ಬಂದಿದೆ ಪ್ರಾಣ. ಪ್ರಕರ್ಷೇಣ ಅನತಿ, ಪ್ರಕರ್ಷೇಣ ಅನತಿ ಎರಡೂ ಆಗಬೇಕು. ಪ್ರಾಣದಃ, ಪ್ರಾಣವನ್ನು ಕೊಡ್ತಾನೆ, ಪ್ರಾಣವನ್ನು ತೆಗಿತಾನೆ. ಪ್ರಣವಃ, ದೇವರಿಗೆ ಪ್ರಣವ ಅಂದರೆ ಓಂಕಾರ. ಏನಂತ ಬಂದಿದೆ? ಪ್ರಣವ ಸರ್ವ ವೇದೇಶು. ಅದಕ್ಕೆ ಭಗವದ್ಗೀತೆ, ಗೀತೆ ಎರಡೂ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತವೆ. ಅಥವಾ ಇನ್ನೊಂದು ಅರ್ಥ, ಇದೆ ನಾಕ್ಕೆ, ಬರೀ ನಾ ಸಾಕು ಆನಂದಕ್ಕೆ. ಪ್ರಕೃಷ್ಟ ನಃ, ಪ್ರಕೃಷ್ಟಂ ನಂ ವರ್ತತೆ ಇತಿ ಪ್ರಣವ. ಮುಕ್ತಾನಂದವನ್ನು ಯಾವಾಗ ಉಳಿಸ್ತಾನೆ ಮುಕ್ತರಿಗೆ, ಅದಕ್ಕೆ ಪ್ರಣವ. ಅಥವಾ ಪ್ರಕರ್ಷೇಣ ನವಃ, ಎವರ್ ನ್ಯೂ, ಎವರ್ ಗ್ರೀನ್ ಅಂತೀವಲ್ಲ ಹಾಗೆ. ಪ್ರತಿಷ್ಠಾನದಲ್ಲೂ ಯಾರಿಗೆ? ಮಹಾಲಕ್ಷ್ಮಿಗೆ ನ್ಯೂ. ಬಗೆ ಬಗೆಯ ನೂತನವ ಕಾಣುತ್ತ ಮಿಕೆ ಹರ್ಷದಿಂಪಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನ್ನೋದಿಲ್ಲ. ಒಂದು ವಸ್ತು ನೋಡ್ತಾ ನೋಡ್ತಾ ಏನಾಗುತ್ತೆ? ಹಳೇದಾಗಿಬಿಡುತ್ತೆ. ಈ ಸಿನಿಮಾಗಳು ಬರುತ್ತಲ್ಲ, ಯಾರ ಬೈಲಿ ಅದೇ ಹಾಡುಗಳೇ, ಎಲ್ಲೋದ್ರೂ ಅದೇ ಹಾಡುಗಳೇ. ಆಮೇಲೆ ಬರ್ತೇ ಬಿಡ್ತಾರೆ ಪೂರ್ತಿ. ಅದು ಇನ್ನೊಂದು ಹಾಡು ಶುರುವಾಗಿರೋದು. ಈ ಉದಾಹರಣೆಗೆ ಈ ಪರಿಯ ಸೊಬಗಾವ, ಇದು ಹೋಗೋದು ಹಳೇದಾಗದೇ ಇಲ್ಲ. ನೀವು ಯಾವಾಗ ಹೇಳಿದ್ರು ಫ್ರೆಶ್ ಆಗಿ ಕಾಣಿಸ್ತದೆ. ದೇವ್ರಿಗೆ ಸಂಬಂಧಪಟ್ಟಿದ್ದು. ಹಳೇದಾಗೋದೆಲ್ಲ ನಶ್ವರ. ನಶ್ವರ ಆಗಿನ ಕಾಲಕ್ಕೆ ಎಲ್ಲರ ಬಾಯಲ್ಲಿ ಏನು ಹೋಗ್ತಾ ಹೊತ್ತು ಹಳೆಗಳು ಹಿಡಿದಿರ್ತಾರೆ, ಎಲ್ಲ ಮುಚ್ಚೋಗ್ಬಿಡುತ್ತಾರೆ. ಪ್ರಕೃಷ್ಟವಾಗಿ ನವ ಆಗಲಿಲ್ಲ, ಇದು ನವ. ಇನ್ನು ಪ್ರಶ್ಚಾಸೋ ನಶ್ಚಾಸೋ ವಶ್ಚ, ಅದು ಎಲ್ಲದಕ್ಕೂ ಮಾಡ್ಬೋದಾರಿ. ಮಾತ್ರಕಾರ ರೂಪಗಳು ಬಿಡಿಸ್ಬಿಡ್ಬೋದು. ಅದು ಒಂದರ್ಥ. ಅದು ಪ್ರಣವ ಅಂದರೆ ಓಂ ಅಂತ ಒಂದರ್ಥ. ಇವು ಬೇರೆ ಅರ್ಥಗಳಿವೆಲ್ಲ ಕೂಡ. ತಾರ ಅಂತ ಬಂದಿದೆ. ತಾರ ಅಂತ ಅದು ಓಂ ಅಂತ. ತಾರ ಅಂದರೆ ಓಂ ಅಂತಾನೆ ಅರ್ಥ. ಪೃಥು, ಪೃಥು ಅಂದರೆ ವಿಶಾಲ, ವಿಶಾಲವಾದವನು. ಎಷ್ಟೊಂದು ಸರ್ವತ್ರ ವ್ಯಾಪ್ತನಾದ್ದರಿಂದ ಪೃಥು. ಭೂಮಿ ಪೃಥ್ವಿ ಅಂತ ಯಾತ ಕರೀತಾರೆ? ವಿಶಾಲವಾದ್ದರಿಂದ ಪೃಥ್ವಿ ಅಂತ ಹೆಸರು. ಹಿರಣ್ಯ ಗರ್ಭ ನೋಡಿ, ಪೃಥು ಒಂದೊಂದು ಅರ್ಥ. ಪೃಥು ಚಕ್ರವರ್ತಿಯ ಒಳಗಿರತಕ್ಕಂಥ ರೂಪ, ಅದಕ್ಕೆ ಪೃಥು. ಆವಿವೇಶ ಪೃಥುಂ ದೇವ ಚಕ್ರೀ ಶಾರ್ಗಿ ಚತುರ್ಭುಜ ಪೃಥು. ಹಿರಣ್ಯ ಗರ್ಭ, ಹಿರಣ್ಯ ಅದಾಗಿದೆ ಬಂದಿದೆ. ಹಿರಣ್ಯ ಗರ್ಭ, ಹಿರಣ್ಯಗರ್ಭೆ ಯಶಸಃ. ಹಿರಣ್ಯ ಮಹಾಲಕ್ಷ್ಮಿ ಹೆಸರು. ಗರ್ಭದಲ್ಲಿದ್ದಾನೆ, ಅಧೀನದಲ್ಲಿದ್ದಾನೆ. ಶತ್ರುಘ್ನ, ಶತ್ರುಗಳನ್ನು ಸಂಹಾರ ಮಾಡ್ತಾನೆ. ಶತ್ರುಘ್ನ ಅಂತಃಶತ್ರುಘ್ನ ಬಾಹ್ಯ ಶತ್ರುಘ್ನ. ಒಳಗಿನ ಶತ್ರುವನ್ನು ಮಾಡಿ ಪರಿಹಾರ ಮಾಡ್ತಾರೆ. ಒಳಗಿನ ಶತ್ರು ಪರಿಹಾರ ಮಾಡಿಸ್ತೀವಿ, ಬೇರೆಯವರಿಗಿಲ್ಲ, ಹರಿವಾಯಿಗಳಿಗೆ. ಅದಕ್ಕೆ ಮಾಮುಪೇತ್ಯತಕ್ಕೂ ದೇವರ ಹತ್ರ ಹೋಗ್ಬೇಕು ಅದಕ್ಕೆ. ಆಮೇಲೆ ವ್ಯಾಪ್ತ, ವ್ಯಾಪ್ತನಾಗಿದ್ದಾನೆ. ಅದು ಅವ್ಯಾಪ್ತ, ಅವ್ಯಾಪ್ತ ಆಪೋಸಿಟ್ ಆಯ್ತಲ್ಲ, ಅಲ್ಲ. ಅತಿಶಯೇನ ವ್ಯಾಪ್ತ, ಆ ಬಂದ್ಬಿಟ್ರೆ ಅಧಿಕ ಅಂತ ಅರ್ಥ. ಅತಿಶಯೇನ ವ್ಯಾಪ್ತ, ಯಾಕೆ ಆಕಾಶ ವ್ಯಾಪ್ತ. ಆಕಾಶದ ಒಳಗೆ ವ್ಯಾಪ್ತ ಆದ್ದರಿಂದ ಅದಂತ ವ್ಯಾಪ್ತಿ ಯಾರಿಗೂ ಇಲ್ಲ. ದೇವರೊಳಗೆ ಆಕಾಶ ವ್ಯಾಪ್ತಿ ಇಲ್ಲ, ಆಕಾಶದಲ್ಲಿ ದೇವರ ವ್ಯಾಪ್ತಿ ಇದೆ. ಆದ್ದರಿಂದ ಅವ್ಯಾಪ್ತ, ಅವ್ಯಾದಿಷು ವ್ಯಾಪ್ತ. ಅವಿ ಅಂತ ಹೇಳಿದ್ರೆ ಅರ್ಥ ಏನೋ? ಕುರಿ ಮೊದಲಾದ ಪ್ರಾಣಿಗಳಲ್ಲೂ ಪರಮಾತ್ಮ ಇದ್ದಾನೆ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನೇ ಬಂದಿದೆಯಲ್ಲ, ಅವ್ಯಾಪ್ತ. ವಾಯು, ವಾಯುದರಲ್ಲಿ ವಿಶೇಷ ವ್ಯಾಪ್ತನಾಗಿದ್ದಾನೆ. ಮುಖ್ಯ ಶಬ್ದ ವಾಯು ಶಬ್ದ ವಾಚ್ಯ ಪರಮಾತ್ಮನೇ. ಎಲ್ಲ ಶಬ್ದಗಳು ಭಗವಂತನ ಹೇಳೋದರಿಂದ ವಾಯು. ಎಲ್ಲಿ ಬಂದಿದೆ ಅದು? ತ್ವಮಾದಿದೇವ ಪುರುಷ ಪುರಾಣ ತ್ವಮೇವ ಸರ್ವ, ಭಗವದ್ಗೀತೆಯಲ್ಲೇ ಬರುತ್ತೆ. ವಾಯುರ್ಯಮೋಗ್ನಿ ವರುಣಸ್ಯ ಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ವಾಯು ಸರ್ವಶಬ್ದವಾಚ್ಯತ್ವ ಕೊಳ್ಳೋ ನಿದರ್ಶನ. ಅಧೋಕ್ಷಜ, ಅಧೋಕ್ಷಜ ಅಕ್ಷಜನ್ನ ಪ್ರತ್ಯಕ್ಷನ ಕೆಳಗೆ ಮಾಡೋನು, ಅಂದರೆ ಬಿಯಾಂಡ್ ಪರ್ಸೆಪ್ಷನ್ ಅಂತ ಅರ್ಥ. ಇಂದ್ರಿಯಾತೀತನಾದವನು ಅಧೋಕ್ಷಜ, ಅಷ್ಟಾರ್ಥ ಆಯ್ತು. ನೆಕ್ಸ್ಟ್ ಋತು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ. ಋತು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷ ವಿಶ್ರಾಮ ಸಂವತ್ಸರ ದಕ್ಷ ವಿಶ್ರಾಮ ವಿಶ್ವದಕ್ಷಿಣ. ಋತು, ಋತು, ಋತಮ್ ಅಂದ್ರೇನು? ಸತ್ಯ. ಋತು ಉಕಾರದಿಂದ ಏನಾಗುತ್ತೆ? ಅಕಾರಕ್ಕೆ ಉಕಾರ ಬಂದರೆ ಋತು ಅತಿಶಯ. ಋಗತೌ, ಋತೌ ಋಗತ ವಿಧಾಸ್ತುವಸ್ತು ಪೂರ್ವಾವಗತವ ಸದಾ ತಿಷ್ಠತಿ. ಅದಕ್ಕೆ ಋತ ಅಂತ ಹೆಸರು ಋತಕ್ಕೆ. ದೇವರು ಯಾವಾಗಲೂ ಒಂದೇ ರೀತಿ ಇರ್ತಾನೆ, ಅದಕ್ಕೆ ಋತು ಅಂತ ದೇವರಿಗೆ ಹೆಸರು. ಸುದರ್ಶನ, ಸುದರ್ಶನ ಎರಡರ್ಥ. ಶೋಭನ ದರ್ಶನ, ನೋಡೋದಕ್ಕೆ ಸಾಕ್ಷಾತ್ ಮನ್ಮಥ ಮನ್ಮಥ
ಒಂದು. ಶೋಭನಂ ದರ್ಶನಂ ಅಸ್ಮಾತ್, ಗೀತಾದಿಗಳ ಮೂಲಕ ಪರಮಾತ್ಮ ತನ್ನ ಒಳ್ಳೆಯ ಸಿದ್ಧಾಂತವನ್ನು ತಿಳಿಸಿಕೊಟ್ಟಿದ್ದಾನೆ. ಗೊತ್ತಾಯ್ತಾ? ಮತ್ತು ಸುದರ್ಶನ, ದರ್ಶನ ಪ್ರತ್ಯಕ್ಷ, ಒಳ್ಳೆಯ ಪ್ರತ್ಯಕ್ಷಾದಿಗಳನ್ನು ದಿವ್ಯ ದೃಷ್ಟಿ ಕೊಡಲಿಲ್ಲ. ನಾನು ನೋಡಕ್ಕೆ ಕಾಣೋದಿಲ್ಲ ಅಂತ ಹೇಳಿದ ಅರ್ಜುನ. ದಿವ್ಯಂ ದದಾಮಿ ತೇ ಚಕ್ಷು, ಧೃತರಾಷ್ಟ್ರನಿಗೆ ಕೊಟ್ಟ. ಇಲ್ಲಿ ಕಣ್ಣಿನ ದಿವ್ಯ ದೃಷ್ಟಿ ಕೊಟ್ಟ, ಕಣ್ಣಿಲ್ದವನಿಗೆ ಕಣ್ಣು ಕೊಟ್ಟು ದಿವ್ಯ ದೃಷ್ಟಿ ಕೊಟ್ಟ. ಇಬ್ಬರಿಗೂ ದೃಷ್ಟಿ ಕೊಟ್ಟು ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಎರಡು ಕೆಲಸ ಮಾಡ್ತಾರೆ. ಪರಮೇಷ್ಠಿ ಅದು ಚಕ್ರ ಕೊನೆಗೆ ಅದು ಇದ್ದಿದ್ದೆ. ಚಕ್ರಕ್ಕೆ ಮುಖ್ಯವಾದ ಅರ್ಥ ದೇವ್ರ ಪರ ಮಾಡಿದಾಗ ಇಷ್ಟು. ಸುದರ್ಶನ ಚಕ್ರಧಾರಿ, ಗೊತ್ತಾಯ್ತು? ಸುದರ್ಶನ ಚಕ್ರಧಾರಿ. ಇನ್ಯಾರಿಗೂ ಚಕ್ರ ಹಿಡ್ಕೊಳಕ್ಕೆ ಬರೋದಿಲ್ಲ. ಅದನ್ನು ಚಕ್ರ ಹಿಡ್ಕೊಳಕ್ಕೆ ಬರೋದಿಲ್ಲ ಅಂದ್ರೆ ಇವನೇನು ಮಾಡ್ದ? ಪೌಂಡ್ರಕ ವಾಸುದೇವ ಡೂಪ್ಲಿಕೇಟ್ ಎಲ್ಲ ಬಂಗಾರ ಚಕ್ರ ಮಾಡಿಸ್ಕೊಂಡ. ಏನು ಮಾಡಿಸ್ಕೊಂಡ್ರೆ ಅಷ್ಟೇ. ಅದು ಅರ್ಥ ಏನಿಲ್ಲ ಅದರೊಳಗೆ. ಚಕ್ರ ಇದ್ರೆ ಸಾಲದು. ಫಸ್ಟ್ ಆಫ್ ಆಲ್ ಉಪಯೋಗಿಸಕ್ಕೆ ಬರಬೇಕು. ಬ್ಯಾಟ್ ಇದು ಹಿಡ್ಕೊಂಡು ಓಡಾಡಿ ಬ್ಯಾಟ್ಸ್ಮನ್ ಅಂತ ಕರೀತಾರೆ. ರನ್ ಮಾಡಿ ತೋರಿಸ್ಬೇಕು ಅವ್ರು. ಪರಮಾತ್ಮ ಸುದರ್ಶನ ಚಕ್ರ ಆಗಿದೆ. ಅದು ಸುದರ್ಶನ ಅಂಗಡಿಯಲ್ಲಿ ಸಿಗೋ ಸುದರ್ಶನ ಅಲ್ಲ. ಉದಾಹರಣೆ ಏನು ಹೇಳ್ತಾರೆ? ಸೀಟ್ ಇಲ್ಲ ಅಂತಾರೆ ಕಾಲೇಜಿನಲ್ಲಿ. ನಮ್ಮ ಮನೆಯನ್ನು ತಂದು ಹಾಕೋತೀವಿ, ಪರವಾಗಿಲ್ಲ ಅಂತ ಹೇಳಿದ್ರೆ ಮನೆಯಿಂದ ಚೇರ್ ತಂದು ಹಾಕೋತೀವಿ ಅಂತ ಹೇಳಿ ಹೇಳೋದು. ಸೀಟ್ಗೆ ಆರ್ತಾರ ಅಲ್ಲಿ ಅಡ್ಮಿಷನ್ನಾಗಿ ಅವಕಾಶ ಕೊಡಿಸು. ಪರಮಾತ್ಮ ಸುದರ್ಶನ ಏನರ್ಥ ಅಲ್ಲೀಗ? ಏನದು? ಏನರ್ಥ ಬಂತೀಗ? ಅಂಥ ಸುದರ್ಶನ ಯಾರ ಕೈಯಲ್ಲೂ ಇಲ್ಲ. ಯಾಕೆ? ದುರ್ಗಾ ಅಭಿಮನ್ಯಮಾನ. ದುರ್ಗಾದೇವ ಇದು ಯಾರೋ ಅಂಗಡಿದೆ, ಯಾರ್ದೋ ಇದು ಇದೆ. ಮಂತ್ರಾಕ್ಷತೆ ಕಲಿಸಿದ್ದು ಇಟ್ಕೊಂಡಿದ್ದಾನೆ ಅಷ್ಟೇ. ಮಂತ್ರಿಸ್ತಾನೆ ಬೇರೆ ಐತೆ. ದೊಡ್ಡವ್ರು ಕೊಟ್ಟಿದ್ದು ಅವ್ರಿಗೆ ಭಾರಿ ಬೆಲೆ ಜಾಸ್ತಿ ಆಯ್ತು. ಅದು ನಮ್ಮನೆ ಬೇಕಾಷ್ಟಿದೆ ಹೋಗಿದ್ರೆ ಏನರ್ಥ ಅದಕ್ಕೆ? ಮಂತ್ರಾಕ್ಷತೆ ಬೇಕೆ, ನಮ್ಮನೆ ಬೇಕಾಷ್ಟಿದೆ, ಬೇಕಾದ್ರೆ ಕಲಿಸ್ಕೊತೀವಿ ಅಂತ ಹೇಳಿದರೆ ಅಲ್ಲ. ಅವ್ರು ಕೊಟ್ಟು ಮಂತ್ರಾಕ್ಷತೆ ಆಗಲಿಲ್ಲ. ನೀನು ಕಲಿಸ್ಕೊಂಡು ಅದಕ್ಕೆ ನಿನ್ನ ಕೆಲಸ, ನೀನು ಅಷ್ಟೇ, ನಿಮ್ಮ ಮಂತ್ರಾಕ್ಷತೆನೂ ಅಷ್ಟೇ. ಸುದರ್ಶನ ಕಾಲಹ ಅತ್ತೆ ಅಷ್ಟೇ ಅಲ್ಲ, ಸುದರ್ಶನ ಆತ ನೋಡಿಬಿಟ್ರೆ ಸಾಕು, ಉದ್ಧಾರ ಆಗಿಬಿಡ್ತೇವೆ. ಆ ಕೀಟ ನೋಡಿದ ಏನಾಯ್ತು? ಚಕ್ರವರ್ತಿ ರಾಜ, ಚಕ್ರವರ್ತಿ ಆಯಿತು. ಬರೀ ರಾಜ ಅಂತ ತಪ್ಪದು, ಚಕ್ರವರ್ತಿ ಆಯಿತು. ಯಾಕೆ? ರಾಜರು ಬಂದು ಕಾಣಿಕೆ ಕೊಡ್ತಿದ್ರು ಅಂದಮೇಲೆ ರಾಜ ಅಲ್ಲ, ಚಕ್ರವರ್ತಿ ಆಗಿರಲೇಬೇಕು. ಇನ್ನೊಂದು ಸಾದೃಶ್ಯ ಇದೆ. ಸುದರ್ಶನ ಕಾಲಹ. ಯಾರು? ಸುದರ್ಶನ. ಅವ್ರು ಯಾರು ಸುದರ್ಶನ? ಅದು ತ್ರಿವಕ್ರೆ. ಆಮೇಲೆ ಜಾಂಬುವಂತ ಹಣ್ಣು ಮುದುಕಾಗಿದ್ದ, ಒಳ್ಳೆ ಯೌವನ ಬಂತು. ಎಷ್ಟು ಬೇಕು ಇಡೀ ಬಾಣ ಮಾತು. ಇದೆಲ್ಲ ನಿದರ್ಶನಗಳವೆಲ್ಲ. ಇದೆಲ್ಲ ಓದಿಬಿಟ್ಟಾಗ ಅದಿಷ್ಟು ಜ್ಞಾಪಕ ಬರಬೇಕು. ಇದನ್ನು ಓದಿದಾಗ ಅದ್ರ ಜ್ಞಾಪಕ ಬರಬೇಕು, ಅದನ್ನು ಓದಿದಾಗ ಇದ್ರ ಜ್ಞಾಪಕ ಬರಬೇಕು. ಅವಾಗ ದೇವ್ರನ್ನ ಯಾವಾಗಲೂ ನೆನೆಸ್ಲಕ್ಕೆ ಬರುತ್ತೆ. ಪರಮೇಷ್ಠಿ ಪರಿಗ್ರಹ. ಪರಮೇಷ್ಠಿ ಬ್ರಹ್ಮದೇವರು ಒಡಗಿದ್ದಾನೆ. ಕಾಲಹ ಕಲಯತೀತಿ ಕಾಲಹ. ಕಾಮಧೇನು, ಭಕ್ತರಿಗೆ ಕಾಮಧೇನು ಆಗಿದ್ದಾನೆ ಪರಮಾತ್ಮ. ಕಲಯತಿ ಎಲ್ಲವನ್ನು ಜೋಡಿಸ್ತಾನೆ. ಕಾಲ ಬಂದಾಗ ಕೂಡ್ತಾರೆ ಅಂತ ಹೇಳ್ತಾರೆ. ಕಾಲ ಬಂದಾಗ ಕೂಡೋದು ಇಲ್ಲ. ಕಾಲ ಅದೇ ರೀತಿ ಇನ್ನೂ ತಗೊಂಡಾಗ ಕಲ ಕಾಮಧೇನು ಒಂದಾಯಿತು. ಅದೇ ರೀತಿ ಕಲ ನಾಶ ಮಾಡ್ತಾನೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ. ಕಾಲವಾದರೂ ಮೃತರನ್ನು ಮಾಡಿಸ್ತಾನೆ ಪರಮಾತ್ಮ. ಆದ್ದರಿಂದ ಸರಿ. ಕಾಲ ಅಂದರೆ ನರಸಿಂಹ ಅಂತ ಅರ್ಥ. ಅವರೆಲ್ಲ ದೇವತೆಗಳು ಸ್ತೋತ್ರ ಮಾಡಿದಾಗ ಕಾಲಂ ತಾವತ್ ಪ್ರತಿಷ್ಠತ. ಕಾಲ ಅಂದರೆ ಮೃತ್ಯುಂ ನಮಾಮ್ಯಹಂ. ಕಾಲವಾದರೂ ಸಾವು, ಸಾವಿಗೆ ಸಾವು. ನರಸಿಂಹದೇವರು ಅಂತವ್ರು ಅರ್ಥ. ಒಂದು 5-6 ಅರ್ಥ ಅಂತೂ ಸೀದಾ ಸಲೀಸಾಗಿ ಬಂದ್ಬಿಡ್ತಾರೆ. 10 ಅರ್ಥಕ್ಕೂ ತೊಂದರೆ ಬರೋದು. ಮುಂದೆ ಹೋಗ್ತಾ ಇದು ಡೀಪ್ ಆಗ್ತಾ ಹೋಗ್ತದೆ. 4 ಹೆಜ್ಜೆ ಹೋಲಕ್ಕೆ ಬರುತ್ತೆ ಅಂತ ಹೇಳ್ತಾರಲ್ಲ. ಮುಂದೆ ಹೋಗ್ತಾ ಡೀಪ್ ಆದಾಗ ಅದು ಆಳ ಜಾಸ್ತಿ ಇದೆ, ನಮಗಾಗಲ್ಲ ಅಂತ ಹೇಳಬೇಕಷ್ಟೆ. ಪರಮೇಷ್ಠಿ ಪರಿಗ್ರಹ ಏನು ಹಾಕಿದೆ ಅಲ್ಲಿ? ಇಲ್ಲ, ಒಂದೊಂದಕ್ಕೆ 10 ಬರೋದಿಲ್ಲ. ಒಂದೊಂದು 10 ಅಲ್ಲ, ಸಾಮಾನ್ಯ ಒಂದೊಂದು. ಕೆಲವು ಕಡೆ 3-4 ಆಗೆಲ್ಲ ಬರೆದಿದ್ದಾರೆ. ಒಂದು ಬರೆದವರೇ ಹೆಚ್ಚು. ಒಂದು ಶಂಕರ ಭಾಷೆ ಪೂರ್ತಿ ಒಂದೇ ಅರ್ಥ ಇರೋದು. ಪ್ರತಿಯೊಂದು ಶ್ಲೋಕಕ್ಕೆ ಒಂದೇ ಒಂದು ಅರ್ಥ. ಕೆಲವು 2-3 ಹಾಗೆಲ್ಲ ಬರೆದಾರೆ. ಒಂದೊಂದಕ್ಕೆ ಒಂದೊಂದೇ. ಕೆಲಸಕ್ಕೆ ಎಲ್ಲರೂ ಬರದೇ ಇಲ್ಲ. ಕೆಲವು ಜಂಪ್ ಮಾಡಿಬಿಡ್ತಾರೆ. ಹಾಗೆ ಸುಲಭ ಅಂತ ಬಿಟ್ಬಿಟ್ಟಿರ್ತಾರೆ. ಹಾಂ, ಎಲ್ಲಿ? ಅಲ್ಲ ಸರಿ, ಅದೇ ಆ ವಿಷಯ ಬರಲಿಲ್ಲ ಅಲ್ಲ. ಈಗ ಬಿಟ್ಟು ಪಾರಾಯಣ ಮಾಡ್ತಿದ್ದೀವಿ ಅಲ್ಲಿ. ಹುಚ್ಚರಿ. ಪರಮೇಷ್ಠಿ ಪರಿಗ್ರಹ. ಪರಮೇಷ್ಠಿ ಬ್ರಹ್ಮದೊಳಗಿದ್ದು. ಇಷ್ಟಿಗಳು ಅಂದರೆ ಯಜ್ಞಗಳು. ಪರಮ ಇಷ್ಟಿ ಅಂದರೆ ರಾಜಸೂಯ ಯಾಗ ಮಾಡಿಸಿದ್ದು ಕೃಷ್ಣ. ಅದಕ್ಕೋಸ್ಕರ ಪರಮೇಷ್ಠಿ. ಅವರೇ ಹೇಳ್ತಾರೆ, ಕೃಷ್ಣ ನಿನ್ನ ಮುಗೀತು, ಧರ್ಮದ ಹೇಳ್ತೀವಿ, ಎಲ್ಲ ಮುಗೀತು, ನಿನ್ನ ದಯ ಅಷ್ಟೇ ಅಂತ ಹೇಳ್ತಾರೆ. ಅದೃಷ್ಟಿಯಲ್ಲಿ ಪರಮ ಇಷ್ಟಯ. ಮುಂದೆ ಇನ್ನೊಂದು ತಗೊಂಡ್ರೆ ಬಿಡಿಸಿದರೆ ಈ ಪರಿಗ್ರಹ. ಪರಿಗ್ರಹ ಅಂದರೆ ಪರಿತಃ ಗ್ರಹಣ ಮಾಡ್ತೀವಿ. ಏನು ಕೊಟ್ಟರು ತೊಗೋತಾರೆ ಪರಮಾತ್ಮ. ಪತ್ರಂ ಪುಷ್ಪಂ ಫಲಂ ತೋಯಂ. ಕೆಲವು ಕೊಟ್ಟು ಬಂದು ನೋಡ್ತಾರೆ ಏನು ಅಂತ ನೋಡಿ ಆಮೇಲೆ ತೊಗೋತಾರೆ. ದೇವ್ರು ಹಾಗಲ್ಲ. ಭಕ್ತವತ್ಸಲ, ಸರ್ವಜ್ಞ. ಏನು ಕೊಡ್ತಾರೆ ಗೊತ್ತಾಗ್ತಾನಿಗೆ. ಪ್ರೀತಿಯಿಂದ ಕೊಟ್ಟರೆ ತೊಗೊಂಡ್ಬಿಡ್ತಾನೆ. ಅಥವಾ ಪರಿತಃ ಗ್ರಹ ಅಸ್ಯ. ನವಗ್ರಹಗಳು ಅಥವಾ ಸುತ್ತಾಗುತ್ತೆ ಹೊರತು
ದೇವರಿಗೆ ಏನೂ ಇಲ್ಲ. ಶಿವಮಾರ ರೂಪ ಪರಿಗ್ರಹ. ಇನ್ನೊಂದಿದೆ, ಈ ಪರಿಗ್ರಹ ಬಿಡಿಸ್ಬಿಟ್ರೆ ಈ ಪರಿಗ್ರಹ, ಈ ಅಂದರೆ ಲಕ್ಷ್ಮೀ, ಲಕ್ಷ್ಮೀರ್ಯಶ ಪರಿಗ್ರಹ, ಲಕ್ಷ್ಮೀದೇವಿನ ಪತ್ನಿಯಾಗಿ ಹೊಂದಿದವನು. ಅರ್ಥ ಆಯ್ತಾ ಈಗ? ಎಲ್ಲರ ಮೇಲಿರ್ತಕ್ಕಂತಹ ಪಕ್ಷಿ ಅಂಥ ಪತಿ ಅಂದಮೇಲೆ ಸರ್ವೋತ್ತಮ ಅಂತ ಅರ್ಥ. ಈ ಪರಿಗ್ರಹ, ಈ ಎಂಬುದಕ್ಕೆ ಸಂಸ್ಕೃತದಲ್ಲಿ ಲಕ್ಷ್ಮಿ ಅಂತ ಅರ್ಥ. ಈಂ ಶ್ರೀಯಂ ಈ ಉಗ್ರಹ, ಉಗ್ರಹ ಉತ್ಕೃಷ್ಟತೆಯ ಗ್ರಸತಿ ವಿಶ್ವಂ ಅಂತೆ, ಎಲ್ಲ ನುಗ್ಗಿಬಿಡ್ತಾನೆ. ಅತ್ತ ಚರಾಚರ ಗ್ರಹಣ, ಅದು ಉಗ್ರಹ. ಸುಮ್ಮನೆ ಅರ್ಥ ಮಾಡಿಬಿಟ್ಟೆ ಟೆರರಿಸ್ಟ್ ಅಂತ ಆಗ್ಬಿಡ್ತಾನೆ. ದುಷ್ಟರಿಗೆ ಟೆರರ್ ಕೊಡ್ತಾನೆ, ಅದು ಬೇರೆ. ಸಜ್ಜನರಿಗೆ ಕೊಟ್ಟರೆ ಟೆರರಿಸ್ಟು, ದುಷ್ಟರಿಗೆ ಕೊಟ್ಟರೆ ಪೊಲೀಸ್ ಆಗ್ತಾನೆ, ಇದಾಗ್ತಾನೆ, ಶಿಕ್ಷಕರಾಗ್ತಾನೆ. ಸಮ್ಯಕ್ ವತ್ಸಾನಿವ ರಮಯತಿ ಭಕ್ತಾನ್, ಭಕ್ತನ ಮಕ್ಕಳು ನೋಡ್ಕೋತಾನೆ. ಅದಕ್ಕೋಸ್ಕರ ದೇವರಿಗೆ ಏನು ಹೆಸರು? ಸಂವತ್ಸರ. ಸಮ್ಯಕ್ ವತ್ಸೇನ ರಮಯತಿ. ವತ್ಸ ಅಂದರೆ ವಾಯುದೇವರು, ವಾಯುದೇವರ ಮೂಲಕ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂವತ್ಸರ. ರಮತೆ ರಮಯತಿ ಎರಡೂ ಆಗುತ್ತೆ. ಅರ್ಥ ಹೇಳಿದ್ನಲ್ಲ, ದೇವರಿಗಾದ ಅರ್ಥಗಳನ್ನು ಉಳಿದವರಿಗೆ ಮಾಡೋಕ್ಕೆ ಬರುತ್ತೆ. ಎಲ್ಲಿವರೆಗೂ ಒಂದು ಸ್ಟೇಜ್ವರೆಗೂ. ಅದು ಎಲ್ಲರ ಹೆಸರು ದೇವರಿಗೆ ಎಷ್ಟು ಬೇಕಾದ್ರೂ ಮಾಡೋದು, ಅದು ವಿಶೇಷ. ವಿಶ್ರಾಮ, ವಿಷ್ಣು ಸಹಸ್ರನಾಮ ಆದರೆ ವಿಷ್ಣು ಪರನೇ ಮಾಡಿ ತೋರಿಸ್ಬೇಕೆ ಪ್ರತಿಯೊಂದನ್ನು ಕೂಡ. ದಕ್ಷ ನೋಡಿ, ದಕ್ಷ ಅದಕ್ಷ. ದದಾತೀತಿ ದಹ, ಗೊತ್ತಾಯ್ತಾ? ಕ್ಷಯತಿ ಚಿಣೋತೀತಿ ಕ್ಷಯ. ಕೊಡ್ತಾನೆ ಕಿತ್ಕೋತಾನೆ ದೇವರು. ಯಾವಾಗ ಕೊಡಬೇಕೋ ಅವಾಗ ಕೊಡ್ತಾನೆ, ಯಾವಾಗ ಕಿತ್ಕೋಗಾರೆ ಕಿತ್ಕೋತಾನೆ. ಆಯಿತಾ? ದಕ್ಷ. ಇನ್ನು ದಕ್ಷ ಅಂಬುದು ಎಫಿಷಿಯೆಂಟ್ ಅಂತ ಅರ್ಥ ಪ್ರಸಿದ್ಧ. ದಕ್ಷಯತಿ ಇತಿ ದಕ್ಷ, ಉಳಿದವ್ರನ್ನ ಎಫಿಷಿಯೆಂಟ್ ಮಾಡ್ತಾನೆ. ಅದು ಯೋಚನೆ ಮಾಡ. ಯುದ್ಧ ಸ್ವರೇತ ಚರಣೆ ಸಪತ್ನ, ಗೆಲ್ತಿ ಯುದ್ಧ ಮಾಡ ಪರವಾಗಿಲ್ಲ. ದಕ್ಷತೆ ಇರೋದು ಬೇರೆ, ದಕ್ಷತೆ ಕೊಡಿಸೋದು ಬೇರೆ. ವಿಶ್ವದಕ್ಷಿಣ ವಿಶ್ರಾಮ, ವಿಗತ ಶ್ರಮ. ಶ್ರಮಾದಿಗೆ ಪರಮಾತ್ಮನ ಇಲ್ವೇ ಇಲ್ಲ. ನೈವಾತ್ರಮಿ ಶ್ರವಣ ಮೈಚ್ಛದ ವಿಶ್ರಮೋಸೌ ಕುತಶ್ರಮೋಸ್. ಆಮೇಲೆ ವಿಶ್ವದಕ್ಷಿಣ, ವಿಶ್ವಕ್ಕೆ ದಕ್ಷಿಣ ಕೊಡೋ ಶಕ್ತಿ ಪರಮಾತ್ಮರಿಗೆ. ವಿಶ್ವಕ್ಕೆ ದಕ್ಷಿಣ ಕೊಡೋಕ್ಕೆ ಬರುತ್ತೆ, ಯಾರು ಹೇಳ್ಕೊಳಕ್ಕೆ ಬರುತ್ತಾ? ಜಾಸ್ತಿ ಆದ ತಕ್ಷಣ ಹೊತ್ಕೊಂಡು ಒಂದೊಂದು ಇಳಿಸ್ತಾ ಹೋಗ್ಬಿಡ್ತಾರೆ. ಯಾಕಂದರೆ ಇಲ್ಲ ಅಷ್ಟು ಕೊಡೋಕ್ಕೆ. ದೇವ್ರು ಹಾಗಲ್ಲ. ಏನು ಮಾಡ್ತಾನೆ? ವಿಶ್ರಾಮ, ನಿರಂತರ ವಿಶ್ವಕ್ಕೆ ದಕ್ಷಿಣೆ ಕೊಡ್ತಾನೆ. ಎರಡರ್ಥ. ದಕ್ಷಿಣ ಅಂದರೆ ಜ್ಞಾನ ಸಂದೇಶ. ಅದು ಕೊಟ್ಟ ಭಗವದ್ಗೀತೆ ವಿಶ್ವಕ್ಕೆ ಸಂದೇಶವಾದ್ದರಿಂದ ವಿಶ್ವ ದಕ್ಷಿಣ. ಮತ್ತು ವಿಶ್ವ, ವಿಶ್ವ ವಿಶ್ವೇನ ದಕ್ಷಿಣ, ವಿಶ್ವ ವಾಯುದೇವರ ಮೂಲಕ ಕೊಡಿಸ್ತಾನೆ, ಜ್ಞಾನ ಸಂದೇಶ ಕೊಡಿಸ್ತಾನೆ. ಬೇಕಾಷ್ಟು ಅರ್ಥ. ಮುಂದೆ ವಿಸ್ತಾರ ಸ್ಥಾವರ ಸ್ಥಾವ, ಅದಕ್ಕೆ ಎರಡರ್ಥ. ಇದಕ್ಕೆ ಅರ್ಥ ಇರೋದ್ರಿಂದ ಅರ್ಥ ಬರುತ್ತೆ ಅಂತಾರೋ ಅರ್ಥ. ಸಾರ್ಥಕ ಅಂತ ಕರೀತಾರಲ್ಲ, ನಮ್ಮ ಪ್ರಕಾರ ಸಾರ್ಥಕ ಆದರೆ ಏನು? ದುಡ್ಡು ಬಂದರೆ ಸಾರ್ಥಕ. ಅಲ್ಲಿ ಹಾಗಲ್ಲ, ಶಾಸ್ತ್ರ ಅರ್ಥ ಆದರೆ ಸಾರ್ಥಕ. ಶಾಸ್ತ್ರ ಅರ್ಥ ಆಗಬೇಕು. ಈ ದುಡ್ಡಿನಿಂದ ಶಾಸ್ತ್ರ ಬರೋದಿಲ್ಲ, ಶಾಸ್ತ್ರದಿಂದ ದುಡ್ಡು ಬರೋದು. ಗೊತ್ತಾಯ್ತಾ? ದುಡ್ಡಿನಿಂದ ವಿದ್ಯೆ ಬರೋದಿಲ್ಲ, ವಿದ್ಯೆಯಿಂದ ಏನು ಬರುತ್ತೆ? ದುಡ್ಡು ಬರುತ್ತೆ. ಅದರಿಂದನೇ ಡೊನೇಷನ್ ಕೊಟ್ಟು, ಈಗ ಲಕ್ಷಾಂತರ ಡೊನೇಷನ್ ಕಾಲ ಮುಗೀತು, ಕೋಟ್ಯಂತರ ಡೊನೇಷನ್ ಕೊಟ್ಟು ಸೀಟ್ ತೊಗೋತಾರೆ. ಯಾಕೆ? ವಿದ್ಯೆ ಅದಕ್ಕಿಂತ ದೊಡ್ಡದು ಅಂತ ವಿದ್ಯೆ. ಅದು ಬಡವನಿಗೆ ಸಿಕ್ಕಿದೆ ಅಂದರೆ, ಫ್ರೀಯಾಗಿ ಸಿಕ್ಕಿದೆ ಅಂದರೆ ಎಷ್ಟು ಶ್ರೀಮಂತ ಆದವ. ಕೋಟಿ ರೂಪಾಯಿ ಶ್ರೀಮಂತನಾಗಲಿಲ್ಲ ಅವನೀಗ, ಫಸ್ಟ್ ರ್ಯಾಂಕ್ ಇಲ್ಲವ್ರಿಗೆ ಕೆಲಸ ಸಿಗುತ್ತೆ. ಇವನು ಕೋಟಿಗಟ್ಟಲೆ ಕೊಟ್ಟು ತೊಗೋತಾನೆ, ಅವ್ನು ಹಾಗೆ ತೊಗೋತಾನೆ ಅಂದರೆ ಜ್ಞಾನ ವಿದ್ಯೆಯಿಂದ ಬಂದಿತ್ತು. ವಿದ್ಯೆಗೆ ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಬರೀ ಕೆಲಸ ಸಿಕ್ತೀವಲ್ಲ, ಎಷ್ಟು ಸಂಬಳ ಬಂತು, ಆಮೇಲೆ ಎಷ್ಟು ಇಂಕ್ರಿಮೆಂಟ್ ಬಂತು, ಏನು ಪ್ರಮೋಷನ್ ಸಿಕ್ತು, ಪವರ್ ಎಷ್ಟು ಬಂತು, ರಿಟೈರ್ ಪೆನ್ಷನ್ ಎಷ್ಟು ಬಂತು, ಸತ್ರ ಫ್ಯಾಮಿಲಿ ಪೆನ್ಷನ್ ಅಲ್ಲಿವರೆಗೂ ಕೌಂಟ್ ಆಗುತ್ತೋ, ಬಂದು ಮೆರಿಟ್ ಅವನಿಗೆ ಹಾಕಿ ಕೌಂಟ್ ಆಗುತ್ತೆ. ಆ ರೀತಿ ಇವೆಲ್ಲ ಬೆಳೆಯೋದಿಲ್ಲ, ದುಡ್ಡು ಹಾಗೆಲ್ಲ ಬೆಳೆಯೋದಿಲ್ಲ. ನೆಕ್ಸ್ಟ್ ದಕ್ಷ ವಿಶ್ರಾಮ ವಿಶ್ವತೆ ಆಯ್ತಲ್ಲ. ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋರರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನ. ಇದೆಲ್ಲ ಇದರಲ್ಲಿ ಬರೋದಿಲ್ಲ. ಎಲ್ಲ ಅರ್ಥಗಳನ್ನ ಬರೆದ್ರೆ ನಾಲ್ಕು ಬರೆದಿರೋದು. ಪ್ರತಿಯೊಂದು ಕೂಡ 4 ಮತ್ತು ಎಲ್ಲರಿಗೂ ತಿಳಿಯಂಥದ್ದು ಮಾತ್ರ. ಪೂರ್ತಿ ಒಳಗೋದ್ರೆ ಅವರಿಗೆ ಬೆಟ್ಟ ಓದೋದಿಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋ ಅನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನ. ವಿಸ್ತಾರ ವಿಸ್ತಾರ ವಿಸ್ತಾರಯತೀತಿ ವಿಸ್ತಾರ. ವೇದಗಳ ಅರ್ಥವನ್ನು ವಿಸ್ತಾರ ಮಾಡ್ತಾನೆ. ಗೊತ್ತಾಯ್ತಾ? ನಮಗಿರೋ ಸ್ವಲ್ಪ ಆನಂದನ ವಿಕಾಸ ಕೊಡಿಸ್ತಾನೆ. ಸ್ವರೂಪದಲ್ಲಿರೋ ಜ್ಞಾನಾದಿಗಳನ್ನು ಪೂರ್ತಿ ಆವಿರ್ಭಾವ ಮಾಡಿಸ್ತಾನೆ. ವಿಸ್ತಾರಯತೀತಿ ವಿಸ್ತಾರ. ಆಮೇಲೆ ಮುಂದೆ ವಿಶ್ಚಾಸೋ ತಾರಶ್ಚ, ವಿಸ್ತಾರ ಅದನ್ನು ಮಾಡಬಹುದು. ತಾರ ಅಂದರೆ ಬಂತೆ, ಹಿಂದೆ ಅರ್ಥ ಬಂದಿದೆ. ಸ್ಥಾವರ ಸ್ಥಾಣು ಸ್ಥಾವರಸ್ಥಶ್ಚಾಸೋ ಅಣುಶ್ಚ, ಸ್ಥಾವರಗಳಲ್ಲೂ ಅನುರೂಪದಲ್ಲಿದ್ದಾನೆ, ಸ್ಥಾವರಗಳಲ್ಲೂ ಕೂಡ ಅನುರೂಪದಲ್ಲಿದ್ದಾನೆ.
ಪ್ರಮಾಣಂ ಪ್ರಾಮಾಣಂ. ಪ್ರ ಅಂದರೆ ಪ್ರಕೃಷ್ಟೌ, ಮಾ ಮಹಾಲಕ್ಷ್ಮಿ, ಅನ ಅಂದರೆ ವಾಯುದೇವರು. ಅವರಿಬ್ಬರು ಭಾರಿ ಶ್ರೇಷ್ಠರು. ಅವರು ಅಕ್ಷರ ಪುರುಷರು, ಇವರು ಪುರುಷೋತ್ತಮರು. ಪ್ರ ಅಂದರೆ ಪರಮಾತ್ಮ, ಮೂರು ಬಂತದಲ್ಲಿ ಪ್ರಮಾಣ ಪ್ರಮಾಣಂ. ಪ್ರಮಾಣ ಅಂದರೆ ಇನ್ನೊಂದು ಅರ್ಥ. ದೇವರು ಹೇಳಿದ್ದೆಲ್ಲ ಪ್ರಮಾಣ, ಅರ್ಥ ಇದ್ದೇ ಇದೆ, ಎಲ್ಲದಕ್ಕೂ ಗೊತ್ತು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಯದ್ಯತೆ ಆಚರಿಸಿ ಶ್ರೇಷ್ಠ ಪ್ರಮಾಣಂ. ದೇವರು ಮಾಡಿದರೆ ಮತ್ತೆ ಕೇಳಿ ಮಠಕ್ಕೆ ಹೋಗಿರ್ತಾನೆ, ಬಡಿಸಿದರೆ ಅದು ನಿಷಿದ್ಧ ಅಂತ ಅನ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರು ನಮಗಿಂತ ಜಾಸ್ತಿ ಗೊತ್ತಿದೆ ಅಂತ ತಿಳುವಳಿಕೆ ಇರುತ್ತಲ್ಲ ಹಾಗೆ. ಬೀಜಂ, ಬೀಜಂ ಅಂದರೆ ಎಲ್ಲದಕ್ಕೂ ಕಾರಣ. ಮರ ಬರಬೇಕಾದ್ರೆ ಬೀಜ ಬೇಕಲ್ಲ, ಎಲ್ಲದಕ್ಕೂ ಮೂಲ ಬೀಜ ಅಂಥೇಳಿ ಪರಮಾತ್ಮನೇ. ಅದೇ ಊರ್ಧ್ವ ಮೂಲ ಮಧಶಾಪಂ ಇದ್ದ. ಅವ್ಯಯಂ, ನಮಗನಿಸುತ್ತೆ ಎಷ್ಟೋ ಅನಂತ ಕಲ್ಪ ಆಗೋಗ್ಬಿಟ್ಟಿದೆ, ಪಾಪ ದೇವರ ಶಕ್ತಿ ಕುಂದಿರ್ಬೋದು, ಅದು ಕೊಡೋ ಪದಾರ್ಥ ಆಗಿರ್ಬೋದು ಅಂದರೆ ಅವ್ಯಯಂ, ದೇವರೇನಾಗೋದಿಲ್ಲ. ಮತ್ತು ಇನ್ನೊಂದು ಅವ್ಯಾದೀನಾಮಪಿ ಅಯಂ, ಕುರಿ ಮೊದಲಾದವಳಿಗೆ ಆಹಾರ ಕೊಡೋದು ಪರಮಾತ್ಮನೇ. ಕನಕದಾಸರು ಬರೋದಿಲ್ವಾ, ಎಲ್ಲೋ ಕಲ್ಲೋಗಿರ್ತಕ್ಕಂಥ ಇದಕ್ಕೆ ಆಹಾರ ಕೊಡೋದಿಲ್ಲ ಪರಮಾತ್ಮ. ಅಯ ಅಂದರೆ ಲಾಭ, ಅಯ ಅಂದರೆ ಮಂಗಳ ಕೊಡ್ತಾನೆ ಅಂತ ಯಾರನ್ನೂ ಕೈ ಬಿಡೋದಿಲ್ಲ. ಸಾಮಾನ್ಯ ನಾವು ದೇವ್ರನ್ನ ಏನು ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಂದರೆ ಒಂದು ಕೋಮಿನ ದೇವರು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಕೋಮಿನ ದೇವರಲ್ಲ, ಒಂದು ಗುಂಪಿನ ದೇವರಲ್ಲ, ವಿಶ್ವದ ಸ್ವಾಮಿ ಪರಮಾತ್ಮ. ಪ್ರಧಾನಿ ಅಂದ ತಕ್ಷಣ ದೇಶಕ್ಕೆ ಸಂಬಂಧಪಟ್ಟವರು, ಮಂತ್ರಿ ದೇವರು ಸ್ವಾಮಿ, ದೇವರು ಅಂದ ತಕ್ಷಣ ಎಂಟೈರ್ ಯೂನಿವರ್ಸಿಗೆ ಸಂಬಂಧಪಟ್ಟವರು. ಇವತ್ತು ನಮ್ಮ ದೇವರು ಅಂದರೆ ನಾವು ಹಿಡ್ದಾಗ ಕೇಳಬೇಕು ಅಷ್ಟು ಸ್ಥಿತಿ ಅಂದ್ಕೊಂಡ್ಬಿಟ್ಟಿರ್ತೇವೆ, ತಪ್ಪದು. ಕಾಕ ಅವ್ಯಯಂ. ಅರ್ಥ ಅರ್ಥ ಅನರ್ಥ. ಅರ್ಥ ಅಂದರೆ ಅವನೇ ಪುರುಷಾರ್ಥ. ಇನ್ನೊಂದು ಅರ್ಥ ಅರಥ ಅಂತ ಬಿಡ್ಸಕ್ಕೆ ಬರ್ತದೆ. ರಥ ಬೇಕಿಲ್ಲ ಪರಮಾತ್ಮನಿಗೆ. ಗರುಡ ಇದ್ದಾನೆ, ಗರುಡನೂ ಬೇಕಿಲ್ಲ, ಹಾಗೆ ಬರ್ತಾನೆ. ಆದ್ದರಿಂದ ಅರಥ ಅನರಥ. ಅನಾನ ಮುಖ್ಯ ಪ್ರಾಣಿನ ರಥ, ರಾಜನ ತೊಗೊಂಡು ಬರ್ತಾನೆ. ಆದ್ದರಿಂದ ಅನರಥ. ಮೇಲಿನರ್ಥ ಸ್ಪಷ್ಟ. ಅರ್ಥ ಅಂದರೆ ಎಲ್ಲದಕ್ಕೂ ಅರ್ಥ, ಸಂಪತ್ತು ಅಂತ ಅರ್ಥ. ಅರ್ಥ ಸಂಪತ್ತು ಅಂತ ಅರ್ಥ. ಅನರ್ಥ ಅಂದ್ರೆ ಏನು ಅಲ್ಲ, ಸಂಪತ್ತು ಕೊಡೋದಿಲ್ಲ ಅಂತ ಅರ್ಥ. ಅಯೋಗ್ಯರ ಸಂಪತ್ತು ಕೊಡೋದಿಲ್ಲ, ಸರಿನೇ. ಅನರ್ಥ ಅಂದ್ರೆ ಏನು, ಅನುತ್ತಮ ಇದ್ದಾಗೆ. ಇದಕ್ಕಿಂತ ಒಂದು ಅರ್ಥ ಮತ್ತೊಂದಿಲ್ಲ. ಅರ್ಥೇ ನಾರಾಯಣೋ ದೇವ. ಆದ್ದರಿಂದ ಜ್ಞಾನಿಗಳಿಗೆ ಯಾವುದು ಅರ್ಥ, ದೇವರ ಇದು ಅರ್ಥ ಅಲ್ಲ. ಮಹಾಕೋಶೋ ಮಹಾಕೋಶ. ಕ ಅಂದರೆ ಆನಂದ, ಆನಂದ ಆನಂದ ನಿಧಿ. ಬ್ರಹ್ಮವಾಯುಗಳಿಗೂ ಆನಂದದ ನಿಧಿ. ಮಹಾಭೋಗ, ದೇವರಷ್ಟು ಭೋಗ ಯಾರಿಗಿದೆ, ನಿತ್ಯಾನಂದ. ಸಂದೇವಂದ್ಯಂ ಸದಾನಂದಂ. ಮಹಾನ್ ಅಭೋಗ, ಪ್ರಾಕೃತ ವಸ್ತುವನ್ನು ತಗೊಳ್ಳೋದಿಲ್ಲ, ಅದರಿಂದಾಗಿಯೇ ಮಹಾನ್ ಅಭೋಗ. ಮಹತಾಮಪಿ ಭೋಗ ಅಸ್ಮಾತ್. ಅಂತ ದೊಡ್ಡವರು ಕೂಡ ಭೋಗ ಹೊಂದಕ್ಕೆ ಏನಿರಬೇಕು, ದೇವರ ದಯಬೇಕು. ಮಹಾಧನ, ಇದಕ್ಕಿಂತ ಧನ ಯಾವುದಿದೆ ಈಗ? ಲಕ್ಷ್ಮೀ ಧನ ಆದರೆ ಲಕ್ಷ್ಮೀಪತಿ ಆಗಿದ್ದಕ್ಕೆ ಮಹಾಧನ. ಲಕ್ಷ್ಮೀದೇವಿಗೆ ಧನ ಅಂದರೆ ಪರಮಾತ್ಮ ಒಬ್ಬನೇ, ಉಳಿದವ್ರ ಧನ ಅಲ್ಲೇ ಇಲ್ಲ. ನಿಜವಾದ ನಿಧಿ ಯಾರು, ಲಕ್ಷ್ಮಿಗೂ ನಿಧಿ ಯಾರು ಅಂದರೆ ಪರಮಾತ್ಮ. ಅದಕ್ಕೆ ಮಹಾಧನ. ಮಹತ್ಯಾ ಲಕ್ಷ್ಮ್ಯಾ ಅಪಿ ಧನಂ ಮಹಾಧನ. ಅದಾಯ್ತು. 4 ಆಗೋಯ್ತಾ? ಯಾವಾಗ ಮುಗಿತು ಅಂತ ನೋಡ್ತಿದ್ರೆ ಆಗೋಯ್ತು. ಸರಿ, ನಾಳೆ ಕಂಟಿನ್ಯೂ ಮಾಡಿ.